ಈ ವಿಡಿಯೋನ ನಾನು ಎಡಿಟ್ ಮಾಡ್ಬೇಕಾದ್ರೆ ಎಲ್ಲಿಂದ ಶುರು ಮಾಡೋದು, ಹೇಗಂತ ಮಾತಾಡಲಿ, ಏನಂತ ಮಾತಾಡಲಿ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾಯಿತ್ತು. ಎಂಥ ಬೇವರ್ಸಿ ಜನಗಳಿರ್ಬೋದು ಇವರು. ಬೆಂಕಿ ಹಚ್ಚಿ ಅದನ್ನು ಅನ್ಯಾಯದಲ್ಲಿ ಕೊಂದಾಕ್ಬಿಟ್ರಲ್ಲ. ಸ್ನೇಹಿತರೆ, ಇದು 2021ರಲ್ಲಿ ನಡೆದಂಥ ಘಟನೆ. ಇದು ತಮಿಳ್ನಾಡಲ್ಲಿ ನೀಲಗಿರೀಸ್ ಡಿಸ್ಟಿಕಲ್ಲಿ ಈ ಆನೆ ಹೋಮ್ ಸ್ಟೇ ಹತ್ತಿರ ಕಾಣಿಸ್ಕೊಳ್ಳುತ್ತೆ. ಊಟಕ್ಕಾಗಿ ಪರದಾಡ್ತಿರುತ್ತೆ. ಅಂಥ ಸಮಯದಲ್ಲಿ ಈ ಕ್ರೂರ ಜನಗಳಿದಾರಲ್ಲ, ಇವರು 3 ಜನ ಏನು ವ್ಯಕ್ತಿಗಳಿದಾರಲ್ಲ, ಅದಕ್ಕೆ ಕಲ್ಲಲ್ಲಿ ಹೊಡೆದು ಬೆಂಕಿ ಹಚ್ಚಿ ಹೆದರಿಸ್ತಾ ಇರೋದಲ್ಲದೆ 2 ವೀಲರ್ನ ಟೈರ್ನ ತಗೊಂಡು ಅದ್ರ ಮೈ ಮೇಲೆ ಬೆಂಕಿ ಹಚ್ಚಿ ಎಸಿತಾರೆ. ಅದು ಡೈರೆಕ್ಟಾಗಿ ಆನೆ ಕಿವಿ ಎಡಭಾಗದಲ್ಲಿ ತಗಲಾಕೊಳ್ಳುತ್ತದು. ಆ ಬೆಂಕಿಯಲ್ಲಿ ಸುಡುತ್ತಾ ಅದಕ್ಕೆ ತಾಳಲಾರದೆ ಹಿಂಗೆ ಕಿರ್ಚಾಡ್ಕೊಂಡು ಹೋಗ್ತದೆ. ನೀವೇ ನೋಡಿ ಸ್ನೇಹಿತರೆ, ಹೆಂಗಾದರೂ ಮನಸ್ಸು ಬಂತು ಈ ರೀತಿ ಬೆಂಕಿ ಹಚ್ಚಿ ಸಾಯಿಸೋವಂಥದ್ದು ಏನು ಮಾಡಿತ್ತು ಅವರಿಗೆ? ಇವರ ಜನ್ಮಕ್ಕಷ್ಟು ಬೆಂಕಿ ಹಾಕ್ತು. ಕಾಡೆಲ್ಲ ನಾವು ನಾಡು ಮಾಡಾಕಿ ಅವುಗಳಿಗೆ ಆಗಲಿ ಊಟಕ್ಕೆ ಎಲ್ಲೋಗ್ತವೆ. ಅವುಗಳ ಇರೋ ಜಾಗಕ್ಕೆ ನಾವು ಹೋಗಿರೋದು, ನಮ್ಗಳ ಜಾಗಕ್ಕೆ ಅವ್ರು ಬಂದಿಲ್ಲ ರೀ. ಅವ್ರ ಋಣದಲ್ಲೇ ನಾವು ಬದುಕ್ತಾ ಇದ್ದೀವಿ. ತಿಪ್ಪಕಾಡು ಕ್ಯಾಂಪ್ನವ್ರಿಗೆ ಗೊತ್ತಾಗಿ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡಿದ್ರು. ಅದ್ರ ಕಿವಿ ಪೂರ್ತಿಯಾಗಿ ಸುಟ್ಟೋಗಿತ್ತು. ಬೆನ್ನ ಮೇಲೆಲ್ಲ ಸಿವಿಯರ್ ಆಗಿ ಇಂಜುರೀಸ್ ಆಗಿತ್ತು. ಅದು ಪಸ್ ಫಾರ್ಮ್ ಆಗಿ ಲಂಗ್ಸ್ ಕೂಡ ಇನ್ಫೆಕ್ಟ್ ಆಗಿತ್ತು. ಚಿಕಿತ್ಸೆ ಫಲಕಾರಿ ಆಗದೆ ಈ ಗಜರಾಜ ನಮ್ಮನ್ನೆಲ್ಲ ಬಿಟ್ಟು ಹೋದ. ಇವನ ಆಯಸ್ಸು ಇಷ್ಟೇ ಅನಿಸುತ್ತೆ. ಆ ಆನೆನ ಹಿಡ್ದಾಕಿ ಕ್ಯಾಂಪಿಗೆ ಒಪ್ಪಿಸ್ಬೇಕು ಅನ್ನೋ ಅಷ್ಟರಲ್ಲಿ ಈ ದುರ್ಘಟನೆ ನಡೆದೇ ಹೋಯಿತು. ಈ ದುರ್ಘಟನೆಗೆ ಕಾರಣವಾಗಿರುವಂತಹ ಆ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯಾಗಿದೆ.